ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು ಮನಮೋಹನ್ ಸಿಂಗ್. ಡಾಕ್ಟರ್ ಸಿಂಗ್ ಅಡಿಪಾಯದಲ್ಲಿ ಪ್ರಧಾನಿ ಮೋದಿ ಅಧಿಕಾರ. ಸದೃಢ ಭಾರತ, ಬಲಶಾಲಿ ಭಾರತ, 5 ಟ್ರಿಲಿಯನ್ ಎಕಾನಮಿ ಹೊಂದುವ ದೇಶ, ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಅಂತೆಲ್ಲ ಆಗಾಗ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಲೇ ಇರ್ತಾರೆ. ಇಷ್ಟೆಲ್ಲ ಹೊಗಳುವ ಪ್ರಧಾನಿ ಮೋದಿ ಇಂದು ಭಾರತವೆಂಬ ಸಾಮ್ರಾಜ್ಯದಲ್ಲಿ ಸುಸ್ಥಿರವಾಗಿ ಆಡಳಿತ ನಡೆಸುತ್ತಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವರಲ್ಲ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ಇವರು ಕಟ್ಟಿದ ಶಕ್ತಿಶಾಲಿ ಸಾರೋಟಿನಲ್ಲೇ ಪ್ರಧಾನಿ ಮೋದಿ ಈಗ ಭಾರತ ಯಾಗ ಮಾಡ್ತಿದ್ದಾರೆ. ಹಾಗಾದ್ರೆ ಮನಮೋಹನ್ ಸಿಂಗ್ ಹಾಕಿದ ಅಡಿಪಾಯ ಏನು, ಅವರು ಕೊಟ್ಟ ಅಮೂಲ್ಯವಾದ ಯೋಜನೆಗಳು ಯಾವುವು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೇರ ಲಾಭ ವರ್ಗಾವಣೆ ವ್ಯವಸ್ಥೆ ಜಾರಿಗೆ ತಂದಿದ್ದು ಡಾಕ್ಟರ್ ಸಿಂಗ್. ಮನಮೋಹನ್ ಸಿಂಗ್ 2 ಅವಧಿಗಳಲ್ಲಿ ಅಂದ್ರೆ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಯಾಗಿದ್ರು. 2ನೇ ಬಾರಿಗೆ PM ಆಗಿದ್ದ ಅವಧಿಯ ಕೊನೆಯಲ್ಲಿದ್ದಾಗ ಜಾರಿಗೆ ಬಂದಿದ್ದೇ ಈ DBT ಯೋಜನೆ, ಅಂದ್ರೆ ನೇರ ನಗದು ವರ್ಗಾವಣೆ ಅಥವಾ ನೇರ ಲಾಭ ವರ್ಗಾವಣೆ. 2013ರ ಜನವರಿ 1ರಂದು ದೇಶಕ್ಕೆ ಹೊಸ ವರ್ಷದ ಉಡುಗೊರೆಯಾಗಿ ಪ್ರಾರಂಭಿಸಿದ್ರು. ಫಲಾನುಭವಿಗೆ ₹1 ಬಿಡುಗಡೆ ಮಾಡಿದ್ರೆ ಅಷ್ಟು ಹಣ ಅವರ ಖಾತೆಗೆ ಸೇರಬೇಕು ಅನ್ನೋದು ಇದರ ಉದ್ದೇಶ. ಸರ್ಕಾರವು ಜನರಿಗೆ ₹1 ಬಿಡುಗಡೆ ಮಾಡಿದ್ರೆ ಕೊನೆಗೆ ಅವರಿಗೆ ತಲುಪೋದು ಕೇವಲ 50 ಪೈಸೆ ಅಂತ ಸರ್ಕಾರದ ಯೋಜನೆ ಜನರಿಗೆ ತಲುಪುವ ಕುರಿತು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಿಂದೊಮ್ಮೆ ಹೇಳಿದ್ರು. ಇದರಿಂದ ಎಚ್ಚೆತ್ತುಕೊಂಡಿದ್ದ ಮನಮೋಹನ್ ಸಿಂಗ್ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನು ಜಾರಿಗೆ ತಂದ್ರು. ಈಗ ಪ್ರಧಾನಿ ಮೋದಿ ಕೂಡ ಇದೇ ಯೋಜನೆಯಲ್ಲೇ ಮುಂದುವರೆದಿದ್ದಾರೆ. ಜನ್ಧನ್ ಖಾತೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್, ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಡೈರೆಕ್ಟ್ ಆಗಿ ಜನರ ಖಾತೆಗೆ ಹಾಕಲಾಗ್ತಿದೆ. ಜನರ ಜೀವನಕ್ಕೆ ಆಧಾರವಾಯಿತು ಡಾಕ್ಟರ್ ಸಿಂಗ್ರ ಯೋಜನೆ. ದೇಶದಲ್ಲಿ ಪ್ರತಿ ಜನರಿಗೆ ಆಧಾರ್ ಕಡ್ಡಾಯ ಆಗಿದೆ ಅಂದ್ರೆ ಅದರ ಮೂಲ ಪುರುಷ ಡಾಕ್ಟರ್ ಮನಮೋಹನ್ ಸಿಂಗ್. 2009ರ ಜನವರಿ 28ರಂದು ಸಿಂಗ್ ರವರು ಪ್ರಧಾನಿಯಾಗಿದ್ದಾಗ ಆಧಾರ್ ಯೋಜನೆ ಜಾರಿಗೆ ಬಂತು. ಆದ್ರೀಗ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಆಧಾರ್ ಕಾರ್ಡ್ ಬಹುಮುಖ್ಯ ದಾಖಲೆಯಾಗಿದೆ. ಈ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಭಾರತದ ಏಕರೂಪದ ಗುರುತಿನ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದ್ರು. ಇದರೊಂದಿಗೆ ನೇರವಾಗಿ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ನೇರ ಲಾಭ ವರ್ಗಾವಣೆಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಅಗತ್ಯವನ್ನು ಮನಮೋಹನ್ ಸಿಂಗ್ ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಅದೇ ಆಧಾರ್ ಕಾರ್ಡ್ ವ್ಯವಸ್ಥೆಯನ್ನು ಪ್ರಧಾನಿ ಮೋದಿ ಸರ್ಕಾರ ಕಡ್ಡಾಯ ಮಾಡಿದೆ. ಅದೇ ಯೋಜನೆಯನ್ನೇ ಮುಂದುವರಿಸಿಕೊಂಡು ಆಧಾರ್ ಆಧಾರಿತ ಸೌಲಭ್ಯಗಳನ್ನ ಜನರಿಗೆ ನೀಡಲಾಗ್ತಿದೆ. UPIಗೆ ಮುನ್ನುಡಿ ಬರೆದಿದ್ದೇ ಈ ಸಿಂಗ್. ಈಗ ನಾವು ಮಾತೆತ್ತಿದ್ರೆ UPI ಪೇಮೆಂಟ್ ಅಂತೇವೆ. ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಒಗ್ಗಿಕೊಂಡು ಆನ್ಲೈನ್ನಲ್ಲೇ ಎಲ್ಲಾ ಪೇಮೆಂಟ್ಗಳನ್ನ ಮಾಡ್ತೇವೆ. ಇದು ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ 2014ರಲ್ಲಿ ಜಾರಿಗೆ ಬಂತಾದರೂ ಇದಕ್ಕೆ ಮುನ್ನುಡಿ ಬರೆದಿದ್ದು ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್. ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ 2005ರಲ್ಲಿ NEFT, 2010ರಲ್ಲಿ IMPS ವ್ಯವಸ್ಥೆಗಳನ್ನ ಜಾರಿಗೆ ಬಂದವು. 2012ರಲ್ಲಿ ರುಪೇ ಕಾರ್ಡ್ ಜಾರಿಗೆ ಬಂದ್ರೆ 2013ರಲ್ಲಿ ಭಾರತ್ ಬಿಲ್ ಪೇ ವ್ಯವಸ್ಥೆ ಜಾರಿಗೆ ಬಂತು. ಇದರ ಮುಂದುವರಿದ ಭಾಗವಾಗಿ NDA ಸರ್ಕಾರದ ಅವಧಿಯಲ್ಲಿ UPI ಜಾರಿಗೆ ತರಲಾಯಿತು. ಇಂಡೋ ಅಮೆರಿಕ ಪರಮಾಣು ಒಪ್ಪಂದಕ್ಕೂ ಸಿಂಗ್ ಮುದ್ರೆ. ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅಡಿಯಲ್ಲಿ ಭಾರತದ ಅತಿದೊಡ್ಡ ಸಾಧನೆಗಳಲ್ಲಿ ಭಾರತ ಮತ್ತು ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಇದರೊಂದಿಗೆ ಭಾರತವು ಪರಮಾಣು ಇಂಧನ ಮತ್ತು ತಂತ್ರಜ್ಞಾನ ಖರೀದಿಸಲು, ಅವುಗಳನ್ನ ಮಾರಾಟ ಮಾಡಲು ಅವಕಾಶ ನೀಡಿತ್ತು. ಇದು ಮನಮೋಹನ್ ಸಿಂಗ್ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಈ ಯೋಜನೆಯ ಹಾದಿಯಲ್ಲೇ ಪ್ರಧಾನಿ ಮೋದಿ ಮುನ್ನಡೆಯುತ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಮೋದಿಗೂ ಮುನ್ನವೇ ಚಂದ್ರನೂರಿನ ಬಗ್ಗೆ ತಿಳಿದಿದ್ದ ಸಿಂಗ್ 2023ರ ಆಗಸ್ಟ್ 23ರಂದು ಭಾರತ ಇಡೀ ವಿಶ್ವವನ್ನೇ ಗೆದ್ದಿತ್ತು. ಚಂದ್ರನ ಮೇಲೆ ಯಶಸ್ವಿಯಾಗಿ ಗಗನನೌಕೆ ಕಳಿಸಿದ ಜಗತ್ತಿನ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿತ್ತು. ಇದರಿಂದಾಗಿ ಭಾರತದ ಹಿರಿಮೆ ಪ್ರಧಾನಿ ಮೋದಿಯ ಆಡಳಿತಕ್ಕೆ ಪ್ರಶಂಸೆ ವ್ಯಕ್ತವಾಗಿತ್ತು. ವಾಸ್ತವವಾಗಿ ಹೇಳಬೇಕಂದ್ರೆ ಇಲ್ಲಿ ಪ್ರಧಾನಿ ಮೋದಿಗಿಂತಲೂ ಮನಮೋಹನ್ ಸಿಂಗ್ರ ಶ್ರಮ ಸಾಕಷ್ಟಿದೆ. ಯಾಕಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಮುಖ ಯೋಜನೆಗಳಾದ ಚಂದ್ರಯಾನ ಮತ್ತು ಮಂಗಳಯಾನದ ರೂವಾರಿ ಈ ಡಾಕ್ಟರ್ ಸಿಂಗ್. 2008ರ ಅಕ್ಟೋಬರ್ 22ರಂದು ಭಾರತದ ಮೊದಲ ಚಂದ್ರನ ಅನ್ವೇಷಣಾ ಕಾರ್ಯಾಚರಣೆಯಾದ ಚಂದ್ರಯಾನ 1 ಅನ್ನು ಪ್ರಾರಂಭಿಸಿದ್ದು ಇದೇ ಮನಮೋಹನ್ ಸಿಂಗ್. ಚಂದ್ರನಿಂದ ದೂರದಲ್ಲಿ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿ ಡಾಕ್ಟರ್ ಸಿಂಗ್ ಮಂಗಳ ಗ್ರಹದ ಬಗ್ಗೆ ಅನ್ವೇಷಿಸಲು ಮತ್ತು ತಿಳಿದುಕೊಳ್ಳಲು ನವೆಂಬರ್ 5, 2013ರಂದು ಮಂಗಳಯಾನ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನು ಕೈಗೆತ್ತಿಕೊಂಡಿದ್ರು. ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದ್ದ ಸಿಂಗ್ 90ರ ದಶಕದಲ್ಲಿ ಆರ್ಥಿಕತೆ ಹದಗೆಟ್ಟು ಹೋಗಿತ್ತು.
ನಿಂತ ನೀರಾಗಿದ್ದ ದೇಶದ ಆರ್ಥಿಕತೆಯನ್ನ ಮೈದುಂಬಿ ಹರಿಯುವ ನದಿಯನ್ನಾಗಿ ಪರಿವರ್ತಿಸುವ ಹೊಣೆ ಹೊತ್ತಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತೀಯರು ಇದುವರೆಗೂ ಕೇಳಿರದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎಂಬ ಶಬ್ದಗಳೇ ಈ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಕಾರಣ. ಭಾರತವನ್ನು ಮುಕ್ತ ಮಾರುಕಟ್ಟೆಯ ಆರ್ಥಿಕ ನೀತಿಯೊಳಗೆ ತೂರಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ನೋಡ್ತಿದ್ದಂತೆ ಭಾರತದ ಆರ್ಥಿಕತೆಯ ಚಹರೆ ಬದಲಿಸಿಬಿಟ್ಟಿದ್ರು. ಅಂದಿನ ಪ್ರಧಾನಿ ಡಾಕ್ಟರ್ PV ನರಸಿಂಹರಾವ್ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ಸಿಂಗ್ ತಮ್ಮ ಅಧಿಕಾರಾವಧಿಯಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಬಹುಬೇಗನೆ ಸುಧಾರಿಸಿದ್ರು. ಡಾಕ್ಟರ್ ಸಿಂಗ್ ಅವರ ದೂರದೃಷ್ಟಿ, ಆರ್ಥಿಕ ನೀತಿಗಳು ಈಗ ಹೆಮ್ಮರವಾಗಿ ಬೆಳೆದು ಫಲ ನೀಡುತ್ತಿವೆ. ಜಗತ್ತಿನ ಪ್ರಬಲ ಆರ್ಥಿಕತೆಯನ್ನು ಹೊಂದಿರುವ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ. ಭಾರತದ ಆರ್ಥಿಕತೆಯನ್ನ ಪ್ರಧಾನಿ ಮೋದಿ ವಿಶ್ವಮಟ್ಟದಲ್ಲಿ ಏನಾದರೂ ಕೊಂಡಾಡ್ತಿದ್ರೆ ಅಂದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಕೊಡುಗೆ ಅಪಾರವಾದುದು. ಏಕೆಂದ್ರೆ ಸಿಂಗ್ ಅವರ ಕಾಲದ ವಿದೇಶಾಂಗ ನೀತಿಯ ಬಹಳಷ್ಟು ಅಂಶಗಳನ್ನೇ ಮೋದಿ ಸರ್ಕಾರ ಪಾಲಿಸಿಕೊಂಡು ಹೋಗ್ತಿದೆ. ಇನ್ನೊಂದು ವಿಶೇಷವೆಂದ್ರೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಾದ ಚೀನಾ ಮತ್ತು ಅಮೆರಿಕಕ್ಕೆ ಭಾರತದ ರಾಯಭಾರಿಯಾಗಿದ್ದ S ಜೈಶಂಕರ್ ಅವರೇ ಇದೀಗ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ. ಮನಮೋಹನ್ ಸಾಧನೆಯನ್ನ ನುಂಗಿದ ಹಗರಣಗಳು ವಿದೇಶಾಂಗ ನೀತಿಯಷ್ಟೇ ಅಲ್ಲ, ಪೋಲಿಯೋ ನಿರ್ಮೂಲನೆ, ನರೇಗಾ, RTI, RTE ಅಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಇದೇ ಮನಮೋಹನ್ ಸಿಂಗ್. ದೇಶದ ಅಭಿವೃದ್ಧಿಯ ದಿಕ್ಕನ್ನೇ ಬದಲಿಸುವ ಆಡಳಿತ ನೀಡಿದ್ರು, ಪ್ರಚಾರ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ರು. ಇಷ್ಟೆಲ್ಲ ಸಾಧನೆಗಳ ಮಧ್ಯೆಯೂ ಡಾಕ್ಟರ್ ಸಿಂಗ್ ರವರು ಹಲವು ಟೀಕೆಗಳಿಗೆ ಗುರಿಯಾಗಿದ್ರು. UPA ಸರ್ಕಾರದ ಅವಧಿಯಲ್ಲಿ ಕೇಳಿಬಂದ 2G ಸ್ಪೆಕ್ಟ್ರಮ್ ಹಗರಣ, ಕಲ್ಲಿದ್ದಲು ಹಗರಣ ಮತ್ತು ಕಾಮನ್ವೆಲ್ತ್ ಹಗರಣಗಳ ಮುಂದೆ ಡಾಕ್ಟರ್ ಸಿಂಗ್ ಮಂಕಾಗಿ ಬಿಟ್ರು. UPA ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಆಜ್ಞೆಯಂತೆ ಕುಣಿಯುವ ಡಾಕ್ಟರ್ ಸಿಂಗ್ ಈ ದೇಶ ಕಂಡ ಮಹಾ ಮೌನಿ ಪ್ರಧಾನಮಂತ್ರಿ ಅಂತಲೂ ಬಿಜೆಪಿ ಟೀಕಿಸಿದ್ದಿದೆ. ಇದೆಲ್ಲದರ ಮಧ್ಯೆ ಒಂದು ದಿನ ಸುದ್ದಿಗೋಷ್ಠಿ ನಡೆಸಿದ್ದ ಮನಮೋಹನ್ ಸಿಂಗ್ ಇತಿಹಾಸ ನನ್ನ ಬಗ್ಗೆ ಹೆಚ್ಚು ಕರುಣಾಮಯಿ ಆಗಿರುತ್ತದೆ ಎನ್ನುವ ಮೂಲಕ ಟೀಕಾಕಾರರಿಗೆ ಬಾಣ ಬಿಟ್ಟಿದ್ರು. ಅದು ಸತ್ಯವೂ ಕೂಡ. ಒಟ್ನಲ್ಲಿ ಸುಭದ್ರ ಭಾರತ, ಭವ್ಯ ಭಾರತದ ಪ್ರಧಾನಿಯಾಗಿ ಮೋದಿ ಮುನ್ನಡೆಯುತ್ತಿದ್ದಾರೆಂದರೆ ಅದರಲ್ಲಿ ಡಾಕ್ಟರ್ ಸಿಂಗರ ಕೊಡುಗೆಯು ಅಪಾರವಾಗಿದೆ. ಅವರು ಹಾಕಿದ ಭದ್ರ ಬುನಾದಿಯಲ್ಲೇ ಮೋದಿ ಮುನ್ನಡೆಯುತ್ತಿರುವುದನ್ನು ಕಾಲವೇ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.